ಎಲ್ರಿಗೂ ನಮಸ್ಕಾರ. ನನ್ನ ಬಾರಂದೂರಿಂದ ಸಮಸ್ತ ಜನತೆಗೆ ಹಾಗೂ ಮತ್ತು ನನ್ನ ಸ್ನೇಹಿತರಿಗೆ, ತಂದೆ ತಾಯಂದಿರಿಗೆ ಧನ್ಯವಾದಗಳು ಹೇಳುತ್ತಾ, ನನ್ನನ್ನು ಗೆಲ್ಲಿಸಿದಂಥ ಎಲ್ಲ ಜನತೆಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸುಮಾರು ಒಂದು 10 ವರ್ಷ ಆಯಿತು ನಾನು ರಾಜಕೀಯಕ್ಕೆ ಎಂಟ್ರಿ ಆಗಿ. ಬಟ್ ಏನಂದರೆ ಸಣ್ಣ ಪುಟ್ಟ ನಮ್ಮ ಕೈಲಾಗಿದ್ದ ಕೆಲಸಗಳನ್ನು ಮಾಡ್ಕೊಂಬಂದಿದ್ದೀನಿ. ಆಮೇಲೆ ನನ್ನ ರಾಜಕೀಯ ಗುರುಗಳಾದಂಥ ಸಂಗಮೇಶ್ ಸರ್ ಅವರು, ಅವ್ರ ಮಗ ಬಸವೇಶ್ ಅವರು, ಅವ್ರ ಮುಖಾಂತರ ಅವ್ರು ಏನು ಹೇಳಿದಾರೋ ಅದನ್ನೇ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಜನಗಳಿಗೆ. ನಾನು ಹೆಚ್ಚಿನ ಯುವಕರೇ, ನಾನು ಹೇಳೋದೇನಂತಂದರೆ, ನಿಮ್ಮಿಂದ ನಾನು ಗೆದ್ದಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಏನಂದರೆ, ಒಂದು ಒಳ್ಳೆಯ ಸ್ಥಾನಮಾನ ಕೊಡಿಸಿದ್ದೀರ ನನಗೆ, ಅದನ್ನ ಉಳಿಸ್ಕೊಂಡು ಹೋಗ್ತೀನಿ ನಾನು. ಹಾಗೆ ನಿಮ್ಮ ತಂದೆ ತಾಯಿಗೂ ಚೆನ್ನಾಗಿ ನೋಡ್ಕೊಳ್ರಿ, ಮತ್ತು ದುಡೀರಿ ಚೆನ್ನಾಗಿ. ಈ ದುಶ್ಚಟಗಳೆಲ್ಲ ಬಿಡಿ, ಬೇಡ. ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ನಿಮಗೆ. ನಿಮ್ಮ ಸಪೋರ್ಟಿವ್ ಆಗಿ ನಾನು ನಿಲ್ತೀನಿ, ಇಲ್ಲ ಅಂತಲ್ಲ. ಸಂಗಮೇಶ್ ಸರ್ ಇದ್ದಾರೆ, ಮತ್ತು ನಮ್ಮ ಬಸವಣ್ಣವ್ರು ಇದ್ದಾರೆ, ಗಣೇಶಣ್ಣ ಇದ್ದಾರೆ, ಆಮೇಲೆ ಮೋಹನಣ್ಣ ಇದ್ದಾರೆ, ಕುಮಾರಣ್ಣವ್ರು ಇದ್ದಾರೆ. ಅವ್ರ ಮುಖಾಂತರ ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ. ನೀವು 24 hours ನನಗೆ ಯಾವಾಗ ಬೇಕಾದ್ರೆ ಕಾಲ್ ಮಾಡ್ಬೋದು. ನಿಮ್ಮ ಸಹಾಯಕ್ಕೆ ನಾನು ಇರ್ತೀನಿ. ನಮ್ಮ ಬಾರಂದೂರು ಜನತೆಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ನಾನು. ಯಾಕೆಂದರೆ ಇಷ್ಟೊಂದು ಅಂತರದಿಂದ ಗೆಲ್ಲಿಸಿದ ನನಗೆ 484 ಮತಗಳಿಂದ. ಅದರಲ್ಲಿ ಲೀಡೇ 217 ಲೀಡ್ ಬಂದಿದೆ ನನಗೆ. ಫಸ್ಟ್ ಟೈಮ್ ನನ್ನ ಜೀವನಕ್ಕೆ ಎಂಟ್ರಿ ಆಗಿರೋದು ರಾಜಕೀಯಕ್ಕೆ. ಬಟ್ ಏನಂದರೆ, ಗೆಲ್ಲಿಸಿದಿರ, ನನ್ನ ಕೈಲಾಗಿದ್ದು ಸಹಾಯ ಮಾಡ್ತೀನಿ ನಾನು. ನನ್ನ ಗುರುಗಳೇ ಹಾಗೂ ನನ್ನ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದೇನೆಂದರೆ, ನಾನು ಯಾವುದೇ ಕಾರಣಕ್ಕೂ ಜಾತಿ ರಾಜಕಾರಣ ಮಾಡಲ್ಲ. ಎಲ್ಲ ಹೇಳ್ತಾರೆ ಜಾತಿ ಅಂತೇಳಿ, ಜಾತಿ ರಾಜಕಾರಣ ಮಾಡಲ್ಲ. ನನ್ನ ಕೈಲಾಗಿದ್ದು ಎಲ್ಲರಿಗೂ ಸಹಾಯ ಮಾಡ್ಕೊಂಡು ನನಗೆ ಗೆಲ್ಸಿದ್ದೀರ. ನಾನು ಅದನ್ನು ಕೃತಜ್ಞತೆ ಇಟ್ಕೊಂಡು ನನ್ನ ಕೈಲಾಗಿದ್ದು ಸಹಾಯ ಮಾಡ್ಕೊಂಡು ಹೋಗ್ತೀನಿ. ಧನ್ಯವಾದಗಳು.